ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೇನೆ ಬಂದೆ ಭಾಗ 79. ಅವನ ಮೇಲಿನ ಪ್ರೀತಿ ಅಧಿಕವಾದಾಗ ಅವನನ್ನು ತನ್ನ ಬಳಿಗೆ ಎಳೆದುಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟು ಇನ್ನೊಂದು ಕೆನ್ನೆಗೆ ಮುತ್ತಿಡ ಹೊರಟಾಗ ಸಿದ್ಧಾಂತ ತನ್ನ ಮುಖ ಸರಿಸಿ ಕೆನ್ನೆಯ ಬದಲು ತುಟಿಗಳನ್ನು ಆ ಜಾಗಕ್ಕೆ ತಂದಿದ್ದ. ಸನಿಹಾಗಿದ್ದು ತೀರಾ ಅನಿರೀಕ್ಷಿತವಾಗಿತ್ತು. ಎಲ್ಲರ ಮುಂದೆ ಸಿದ್ಧಾಂತ್ ಅವಳನ್ನು ಬರಸೆಳೆದು ಅಪ್ಪಿದಾಗ ಸನಿಹಾ ನಾಚಿ ನೀರಾಗಿ ಬಿಟ್ಟಿದ್ದಳು. ಅವಳನ್ನು ರೇಗಿಸಲೆಂದೇ ಸಿದ್ಧಾಂತ್ ಹೇಳಿದ, ಚಿಕ್ಕಮ್ಮ ಆಗ್ತಾ ಇದ್ಯಾ ಅಂತ ಹೇಳುವಾಗಲೇ ತುಂಬ ಖುಷಿಯಾಗಿದ್ಯಾ, ಇನ್ನು ನೀನೇ ತಾಯಿ ಆಗ್ತೀಯಾ ಅಂದರೆ ಸಾನು, ನಮಗೆ ಒಂದು ಮಗುವಾದರೆ ಹೇಗಿರುತ್ತೆ ಅಲ್ವಾ. ಅವನು ಕನಸಿನಲ್ಲಿ ಹೇಳುವಂತೆ ಹೇಳಿದ. ಅವನ ಮಾತು ಕೇಳುತ್ತಲೇ ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತೆನಿಸಿ ಸನಿಹಾಳ ಮುಖ ನಾಚಿಕೆಯಿಂದ ಕೆಂಪು ಕೆಂಪಾಗಿ ಬಿಟ್ಟಿತ್ತು. ಅವನ ಆಸೆ ಕೇಳಿ ಅವಳು ಆಶ್ಚರ್ಯಪಟ್ಟಿದ್ದಳು. ಅವಳು ತನ್ನ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡಿದ್ದಳು. ಸಾನು, ನಾನು ಈಗ ನಿನ್ನ ನೋಡಬೇಕು ಎಂದು ಹೇಳುತ್ತಾ ಅವಳ ಮುಖಕ್ಕೆ ಅಡ್ಡವಾಗಿ ಹಿಡಿದಿದ್ದ ಕೈಗಳನ್ನು ಬಿಡಿಸಲು ಪ್ರಯತ್ನಪಡುತ್ತಿದ್ದ ಸಿದ್ಧಾಂತ್. ಅವನು ಬಲವಂತವಾಗಿ ಅವಳ ಕೈಯನ್ನು ಮುಖದಿಂದ ತೆಗೆದಾಗ ಕಣ್ಣುಗಳನ್ನು ಮುಚ್ಚಿಕೊಂಡಳು ಸನಿಹಾ. ಅವನ ಮುಖ ನೋಡುವ ಸಾಹಸವನ್ನೇ ಮಾಡಲಿಲ್ಲ. ಅವಳ ಅರಳಿದ ಕಣ್ಣುಗಳು, ನಾಚಿಕೆಯಿಂದ ಕೆಂಪೇರಿದ ಮುಖ ನೋಡಿ ಅವನು, ಸಾನು, ನನ್ನ ಪ್ರಶ್ನೆಗೆ ನಿನ್ನ ರಿಯಾಕ್ಷನ್ ಕೇಳಿದರೆ ಐ ಆಮ್ ಸೋ ಹ್ಯಾಪಿ ಎಂದು ಹೇಳುತ್ತಾ ಅವಳನ್ನು ಅಪ್ಪಿ ಹಿಡಿದುಕೊಂಡ. ಸನಿಹಾ ಅವನ ಎದೆಯಲ್ಲಿ ತನ್ನ ಮುಖ ಹುದುಗಿಸಿಕೊಂಡು ಬೆಚ್ಚಗಿನ ಆಶ್ರಯವನ್ನು ಪಡೆದುಕೊಳ್ಳುತ್ತಾ ಅವಳು ಆ ಬಗ್ಗೆ ದೀರ್ಘವಾಗಿ ಯೋಚಿಸತೊಡಗಿದಳು. ಅವನ ಆಸೆ ಸಹಜ, ಆದರೆ ಅವಳ ಪರಿಸ್ಥಿತಿ ಈಗಲೇ ಸಂಸಾರ, ಮಗು ಎಂಬ ಸಂಸಾರ ತಾಪತ್ರಯಗಳಿಗೆ ಸಿಕ್ಕಿಹಾಕಿಕೊಂಡು ಬಿಟ್ಟರೆ ಅವಳ ವಿದ್ಯಾಭ್ಯಾಸ ಗತಿ ಇಲ್ಲಿಗೆ ಕುಂಠಿತವಾಗುವುದಿಲ್ಲವೇ. ಅವಳಿಗೆ ಸ್ವಂತ ಉದ್ಯೋಗದ ಕನಸಿತ್ತು. ಸಿದ್ಧಾಂತ್ ಕೂಡ ಆ ಬಗ್ಗೆ ಯೋಚಿಸಿದ್ದ. ತನ್ನ ಆಸೆಗೋಸ್ಕರ ಅವಳ ಆಸೆ ಆಕಾಂಕ್ಷೆಗಳನ್ನು ಹಾಳು ಮಾಡುವ ಮನಸ್ಸು ಅವನಿಗಿಲ್ಲ. ಅವಳ ಅಕ್ಕನಿಗೀಗ 26ನೇ ವರ್ಷ. ಅವಳು 26ನೇ ವರ್ಷಕ್ಕೆ ತಾಯಿಯಾಗುತ್ತಿರುವುದು. ಆದರೆ ಸನಿಹಾಗಿನ್ನೂ 22ನೇ ವರ್ಷ. ಆದರೂ ಅವಳು ತೀವ್ರವಾಗಿ ಏನೂ ವಿರೋಧಿಸಿರಲಿಲ್ಲ. ಅವಳು ಸ್ವಲ್ಪ ಯೋಚಿಸಿದ ಬಳಿಕ ಅವನಿಗೆ ಉತ್ತರಿಸಿದ್ದಳು, ಸಿದ್ಧಾಂತ್, ನೀನು ತುಂಬ ಆತುರಗಾರ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ. ಇನ್ನು 3 ತಿಂಗಳಲ್ಲಿ ನನಗೆ ಎಕ್ಸಾಮ್ ಬರುತ್ತೆ ಅಂತ ನಿಂಗೆ ನೆನಪಿಲ್ವಾ. ನನ್ನ ಆಸೆ ಕನಸುಗಳು ಅದೆಲ್ಲ ಏನು ಮಾಡಲಿ. ಮೊದಲು ಚಿಕ್ಕಪ್ಪ ಆಗಿ ನಿನ್ನ ಜವಾಬ್ದಾರಿ ನಿಭಾಯಿಸು, ಆಮೇಲೆ ಮುಂದಿನ ಮಾತು. ನಸು ಮುನಿಸಿನಿಂದಲೇ ಅವನಿಗೆ ಉತ್ತರಿಸಿದ್ದಳು ಸನಿಹಾ. ಅದೆಲ್ಲ ಗೊತ್ತಿದೆ ಚಿನ್ನ, ಆದರೆ ನಿನ್ನ ರೇಗಿಸೋಕೆ ತಮಾಷೆಯಾಗಿ ಹೇಳಿದ್ದಷ್ಟೇ. ಅದನ್ನು ನೀನು ಸೀರಿಯಸ್ ಆಗಿ ತಗೋಬೇಡ. ನೀನೇನು ಗಾಬರಿ ಆಗಬೇಡ. ನೀನಿನ್ನೂ ತುಂಬ ಚಿಕ್ಕವಳು. ಅವಳ ಕ್ಲಾಸಿನ ಇತರ ಯಾವ ವಿದ್ಯಾರ್ಥಿನಿಗಳಿಗೂ ಮದುವೆಯೇ ಆಗಿರಲಿಲ್ಲ. ಮನೆಯವರ ಬಲವಂತಕ್ಕೆ ಮಾತ್ರವಲ್ಲ, ಅವಳ ತೀವ್ರ ವಿರೋಧದ ನಡುವೆಯೂ ಇಕ್ಕಟ್ಟಿನ ಪರಿಸ್ಥಿತಿಯಿಂದಾಗಿ ಅವಳು ಮದುವೆಯಾಗಿದ್ದಳು. ಅವಳಿಗದು ಒಲ್ಲದ ಮದುವೆಯಾದರೂ ಅವನಿಗೆ ಹೊಂದಿಕೊಂಡು ಅವನ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಟ್ಟು ಅವನ ಒಲವಿನ ಮುದ್ದು ಮಡದಿಯಾಗಿ ಜೀವನ ಸಾಗಿಸುತ್ತಿದ್ದಾಳೆ. ಹಾಗೆಂದು ಅವನ ಭಾವನೆಗಳನ್ನು ಅವಳ ಮೇಲೆ ಹೇರುವ ಮನಸ್ಸಿರಲಿಲ್ಲ ಸಿದ್ಧಾಂತ್ಗೆ. ನಂಗೂ ನಂದೇ ಆದ ಕೆಲವು ಜವಾಬ್ದಾರಿಗಳಿವೆ. ಮೊದಲು ನಮ್ಮದೇ ಆದ ಒಂದು ಪುಟ್ಟ ಸ್ವಂತ ಮನೆ ಮಾಡ್ಕೊಳ್ಳೋಣ. ಅದೆಲ್ಲ ಆದಮೇಲೆ ಮುಂದಿನ ಪ್ಲಾನ್ ಮಾಡೋಣ. ಅದೇ ನಮ್ಮ ಮನೆಗೆ ಪರ್ಮನೆಂಟಾಗಿ ಹೊಸ ಅತಿಥಿಯನ್ನ ಬರಮಾಡಿಕೊಳ್ಳೋಣ, ಏನಂತೀಯ. ಅವಳನ್ನು ಒಲುಮೆಯಿಂದ ನೋಡುತ್ತಾ ಪ್ರಶ್ನಿಸಿದ್ದ ಸಿದ್ಧಾಂತ್. ಸಿದ್ಧಾಂತ್ಗೆ ತನ್ನ ಬಗ್ಗೆ ಪ್ರೀತಿ, ಪ್ರೇಮ, ಒಲವು ಇದೆ ಎಂದು ಮೊದಲೇ ಅರ್ಥವಾಗಿತ್ತು ಸನಿಹಾಗೆ. ಆದರೆ ಅವಳಿಗೀಗ ಸಿದ್ಧಾಂತ್ ತನ್ನ ಬಗ್ಗೆ ಅತೀವ ಕಾಳಜಿ ವಹಿಸುತ್ತಾನೆ ಎಂದು ಸ್ಪಷ್ಟವಾಯಿತು. ಈಗ ಅವಳಿಗೆ ಅವನ ಮೇಲೆ ಪ್ರೀತಿ ಉಕ್ಕಿ ಹರಿಯಿತು. ಅವನ ಮೇಲಿನ ಪ್ರೀತಿ ಅಧಿಕವಾದಾಗ ಅವಳು ಅವನ ಕುತ್ತಿಗೆಗೆ ತನ್ನ ಕೈಗಳಿಂದ ಹಾರ ಹಾಕಿ ಅವನನ್ನು ತನ್ನ ಬಳಿಗೆ ಎಳೆದುಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟಿದ್ದಳು. ಅವಳಾಗಿ ಅವನಿಗೆ ಮುತ್ತಿಡುತ್ತಿದ್ದ ಸಂದರ್ಭಗಳು ತೀರಾ ವಿರಳ. ಸನಿಹಾ ಅವನ ಒಂದು ಕೆನ್ನೆಗೆ ಮುತ್ತಿಟ್ಟು ಇನ್ನೊಂದಕ್ಕೆ ಮುತ್ತಿಡ ಹೊರಟಾಗ ಸಿದ್ಧಾಂತ ತನ್ನ ಮುಖ ಸರಿಸಿ ಕೆನ್ನೆಯ ಬದಲು ತುಟಿಗಳನ್ನು ಆ ಜಾಗಕ್ಕೆ ತಂದಿದ್ದ. ಸನಿಹಾಗಿದು ತೀರಾ ಅನಿರೀಕ್ಷಿತವಾಗಿತ್ತು. ಬರ್ತಾ ಬರ್ತಾ ನೀನು ತುಂಬ ತುಂಟ ಆಗ್ತಾ ಇದ್ದೀಯಾ ಸಿದ್ಧಾಂತ್ ಎಂದು ಹೇಳಿದರು. ಅವನ ಆಸೆಯನ್ನು ಈಡೇರಿಸಿದ್ದಳು ಸನಿಹಾ. ಅವನ ಮಾತು ಕೇಳಿದ ಮೇಲೆ ನಿರಾಳಲಾದಳು ಸನಿಹಾ. ಸಾನು, ನಾಳೆ ನೀನು ಕಾಲೇಜ್ಗೆ ಹೋಗ್ತೀಯೋ ಅಥವಾ ಕೋರ್ಟ್ಗೆ ಬರ್ತೀಯೋ ಅವಳನ್ನು ಪ್ರಶ್ನಿಸಿದ್ದ ಸಿದ್ಧಾಂತ್. ಅವಳಿಗೆ ಕೋರ್ಟ್ಗೆ ಬರುವ ಆಸಕ್ತಿ ಇದ್ದಲ್ಲಿ ಅವನೇನು ವಿರೋಧಿಸುತ್ತಿರಲಿಲ್ಲ. ಇಲ್ಲ ಸಿದ್ಧಾಂತ್, ಇವತ್ತು ಹೇಗೂ ಕಾಲೇಜ್ಗೆ ಚಕ್ಕರ್ ಹೊಡೆದಿದ್ದೀನಲ್ಲ, ತುಂಬ ಪಾಠ ಮಿಸ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ತುಂಬ ಕಷ್ಟ ಆಗುತ್ತೆ. ಅವಳ ಉತ್ತರ ಸಮಂಜಸವಾಗಿದ್ದುದರಿಂದ ಅವನು ಅವಳನ್ನು ಪ್ರಶ್ನಿಸಲು ಹೋಗಲಿಲ್ಲ. ಕೋರ್ಟ್ಗೆ ಬಾ ಎಂದು ಬಲವಂತ ಮಾಡಲು ಹೋಗಲಿಲ್ಲ. ಸಂದೀಪ್ ಅಂದು ಕಾಲೇಜ್ಗೆ ರಜಾ ಹಾಕಿ ಕೋರ್ಟ್ಗೆ ಹೋಗಲೆಂದು ಹೊರಡುತ್ತಿದ್ದ. ಸಂದೀಪ್ನ ಮನದಲ್ಲಿ ಅತೀವ ಕುತೂಹಲವಿತ್ತು. ಅವನು ಸುಲೋಚನಾ ಮತ್ತು ಸಾರಿಕಾಗೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತಾ ಅಂತ ತಿಳಿಯಲು ನಾನಂತೂ ತುಂಬ ಕುತೂಹಲವಾಗಿದ್ದೀನಿ. ಒಂದು ವೇಳೆ ಸಿದ್ಧಾಂತ್ ಬದುಕಿದ್ದಾನೆ ಎಂದರೆ ಇಷ್ಟು ದಿನ ನಮಗಾರಿಗೂ ತಿಳಿಯದೆ ಅವನು ಎಲ್ಲಿದ್ದ, ಅವನನ್ನು ಕಾಪಾಡಿದವರು ಯಾರು, ಅವನೀಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನಾ, ಮತ್ತೆ ಬದುಕಿದ್ದು ಇಷ್ಟು ದಿನ ನಮ್ಮಿಂದ ದೂರ ಯಾಕಿದ್ದ ಎಂಬುದನ್ನೆಲ್ಲ ಅವನತ್ರನೇ ಕೇಳಿ ತಿಳ್ಕೋಬೇಕು. ಇವತ್ತು ಯಾಕೋ ಸಮಯ ತುಂಬ ನಿಧಾನವಾಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಮ್ಮೆ 11 ಗಂಟೆ ಕಳೆದು ಕೋರ್ಟ್ ಕಲಾಪಗಳು ಶುರುವಾದರೆ ಸಾಕು. ನಾನು ಸಾನು ಹತ್ರ ಬಾ ಅಂತ ಹೇಳಿದರೆ ಅವಳು ಬರಲ್ಲ ಅಂತ ಹೇಳಿದ್ಲು.
ಎಂದು ತನ್ನ ಪತ್ನಿಯ ಬಳಿ ಹೇಳಿಕೊಳ್ಳುತ್ತಿದ್ದ. ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ನೀನು ಇಷ್ಟು ಆತುರಪಟ್ರೆ ಹೇಗೆ ದೀಪು? ನೀನು ಒಂದು ಬಾರಿ ಸಾನು ಬಗ್ಗೆ ಯೋಚನೆ ಮಾಡು. ನಿಂಗೆ ಸಿದ್ಧಾಂತ್ ಬ್ರದರ್ ಅವರನ್ನು ಕಾಣೋಕೆ ನೀನು ಇಷ್ಟು ಉತ್ಸುಕನಾಗಿದ್ದೀಯಾ? ಸಾನು ಅವಳಿಗೆ ಸಿದ್ಧಾಂತ್ ಅವಳ ಲೈಫ್ ಪಾರ್ಟ್ನರ್, ಅವಳ ಸರ್ವಸ್ವ. ಇಂದು ಅವಳು ಅಷ್ಟು ಜನರ ಮುಂದೆ ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾಳೋ? ಎಲ್ಲರ ಮುಂದೆ ಅವಳಿಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಇಚ್ಛೆ ಇಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ಅವಳು ಕೋರ್ಟಿಗೆ ಬರಲ್ಲ ಅಂತ ಹೇಳಿದ್ಲು. ಒಂದು ವೇಳೆ ಸಿದ್ಧಾಂತ್ ಜೀವಂತವಾಗಿದ್ದರೆ ಬೇರೆ ಯಾವುದಾದರೂ ಕಾರಣಕ್ಕೆ ಇಷ್ಟು ದಿನ ದೂರ ಇದ್ದಿರಬಹುದು. ಖಂಡಿತವಾಗ್ಲೂ ಮನೆಗೆ ಬಂದೇ ಬರ್ತಾನೆ. ಆ ಸುಮಧುರ ಕ್ಷಣಕ್ಕೋಸ್ಕರ ಅವಳು ಕಾಯುತ್ತಿದ್ದಾಳೇನೋ. ಅವನನ್ನು ಕಂಡ ತಕ್ಷಣ ಅವನನ್ನು ಹಗ್ ಮಾಡಬೇಕು, ಅವನೊಂದಿಗೆ ಏಕಾಂತವಾಗಿ ಮಧುರವಾದ ರಸ ನಿಮಿಷಗಳನ್ನು ಕಳೆಯಬೇಕೆಂದು ತಂಗಿಗೂ ಆಸೆ ಇರುವುದಿಲ್ಲವೇ? ಅಷ್ಟು ಜನರ ಮುಂದೆ ಅದು ಸಾಧ್ಯವಿಲ್ಲವಲ್ಲ ಎಂದು ಅಂದುಕೊಂಡಿದ್ದಳು ಸಾರಿಕಾ. ಸನಿಹಾಳೇನೋ ಕಾಲೇಜ್ಗೆ ಹೋಗುತ್ತೇನೆ ಎಂದು ಹೊರಟು ಹೋಗಿದ್ದಳು. ಆದರೆ ಅಂದು ಅವಳಿಗೆ ಪಾಠದತ್ತ ಗಮನ ಕೊಡಲು ಸಾಧ್ಯವಾಗಲಿಲ್ಲ. ಮನಸ್ವಿ ಗೆಳತಿಯ ಬಳಿ ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಗುತ್ತಿರಲಿಲ್ಲ. ಇಂದು ಕೋರ್ಟ್ನಲ್ಲಿ ನಡೆಯುವ ಕಲಾಪದ ಬಗ್ಗೆ ಯೋಚಿಸುತ್ತಿರಬಹುದು ಎಂದು ಅವಳು ಅನ್ಯಮನಸ್ಕತೆಗೆ ಕಾರಣವಾಗಿರಬಹುದು ಎಂದು ಗೊತ್ತಿತ್ತಲ್ಲ. ಆದ್ದರಿಂದ ಮನಸ್ವಿ ಏನು ಕೇಳಲು ಹೋಗಲಿಲ್ಲ. ಅಂದು ಸನಿಹಾಳ ದೇಹ ಮಾತ್ರ ಕಾಲೇಜ್ನಲ್ಲಿತ್ತು, ಆದರೆ ಮನಸ್ಸು ಇನ್ನೆಲ್ಲೋ ಇತ್ತು. ಈಗ ಕೋರ್ಟ್ ಮೂಲಕ ಸಿದ್ಧಾಂತ್ ಬದುಕಿದ್ದಾನೆ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಅದರಿಂದ ಅವನಿಗೆ ಮತ್ತೇನಾದರೂ ಅಪಾಯವಾಗುವ ಸಾಧ್ಯತೆ ಇದೆಯಾ ಎಂದು ಯೋಚಿಸುತ್ತಿತ್ತು ಅವಳ ಮನಸ್ಸು. ಆದ್ದರಿಂದ ಅವಳು ತುಂಬ ಆತಂಕದಲ್ಲಿ ಇದ್ದಳು. ತಂದೆಯೇನೋ ಜೈಲಿನಲ್ಲಿದ್ದಾರೆ, ಆದರೆ ಲಾಯರ್ ಪ್ರತಾಪ್ ಅವರು ಅವರ ಬಲಗೈ ಬಂಟನಂತಿರುವವರಲ್ಲ. ಅವರ ಮೂಲಕ ಏನಾದರೂ ಮಾಡಿಸಿದರೆ ಎಂದು ಅವಳಿಗೆ ಭಯವಾಗುತ್ತಿತ್ತು. ಅಂದು ಕೋರ್ಟ್ ಹಾಲ್ನಲ್ಲಿ ಜನರು ಕಿಕ್ಕಿರಿದು ತುಂಬಿಕೊಂಡಿದ್ದರು. ಎಲ್ಲರಿಗೂ ಸಿವಿಜೆಯವರ ಪ್ಲಾನ್ ಏನು? ಅವರು ಸಿದ್ಧಾಂತ್ನನ್ನೇ ಕರೆದುಕೊಂಡು ಬರುತ್ತಾರಾ ಅಥವಾ ಬೇರೇನಾದರೂ ಮಾಡುತ್ತಾರಾ ಎಂದು ನೋಡಲು ಉತ್ಸುಕರಾಗಿದ್ದರು. ಮಾಧ್ಯಮದವರು ಕೂಡ ತಮಗೆ ಆ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಏನಾದರೂ ಸಿಗುತ್ತದಾ? ಒಂದು ವೇಳೆ ಹಾಗೇನಾದರೂ ಮಾಹಿತಿ ಸಿಕ್ಕಿದಲ್ಲಿ ತಮ್ಮ ಚಾನಲ್ನಲ್ಲೇ ಅದನ್ನು ಮೊದಲು ಪ್ರಸಾರ ಮಾಡಬೇಕು, ತಮ್ಮ TRP ಹೆಚ್ಚಿಸಿಕೊಳ್ಳಬೇಕು ಎಂದು ತುಂಬ ಪ್ರಯತ್ನ ಪಡುತ್ತಿದ್ದರು. ರಾಜಶೇಖರ್ ಅವರ ಲಾಯರ್ ಪ್ರತಾಪ್ ಅವರು ಒಂದು ವೇಳೆ ಸಿದ್ಧಾಂತ್ ಬದುಕಿದ್ದಾನೆ ಎಂದಾದರೆ ಅದಕ್ಕಾಗಿ ತಾವು ಯಾವ ರೀತಿ ವಾದ ಮಾಡಬೇಕೆಂದು ಮನದಲ್ಲೇ ಲೆಕ್ಕ ಹಾಕುತ್ತಿದ್ದರು. ಎಲ್ಲರೂ ನಿರೀಕ್ಷಿಸುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿತ್ತು. ಅನಿರುದ್ಧ್ನ ಜೊತೆ ಅವನ ಕಾರಿನಲ್ಲಿ ಸಿದ್ಧಾಂತ್ ಅವನ ಮನೆಯಿಂದ ಕೋರ್ಟ್ಗೆ ಬಂದಿದ್ದ. ಅಷ್ಟು ಹೊತ್ತು ಯಾರ ಕಣ್ಣಿಗೂ ಬೀಳದಂತೆ ಜಾಗ್ರತೆ ವಹಿಸಲಾಗಿತ್ತು. ಮಾಧ್ಯಮದವರು ಸಿವಿಜೆಯವರನ್ನು ಪ್ರಶ್ನೆ ಮಾಡುತ್ತಲೇ ಇದ್ದರು. ನೀವು ಇವತ್ತು ಸಿದ್ಧಾಂತ್ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀರಾ, ಈಗ ಎಲ್ಲಿದ್ದಾರೆ? ಅದಕ್ಕೆ ಸಿವಿಜಿ ಅವರ ನಗುವೇ ಉತ್ತರವಾಗಿತ್ತು. ಜಡ್ಜ್ ಸಾಹೇಬರ ಮುಂದೆ ಸಿದ್ಧಾಂತ್ನನ್ನು ಕರೆತಂದು ಅವನೇ ನಿಜವಾದ ಸಿದ್ಧಾಂತ್ ಎಂಬುದನ್ನು ಕೆಲವು ಸಾಕ್ಷಿಗಳ ಮೂಲಕ ಸ್ಪಷ್ಟಪಡಿಸಲಾಯಿತು. ಅವನ ಬಾಯಿಯಿಂದಲೇ ಅಂದು ಏನೆಲ್ಲ ನಡೆಯಿತು ಎಂಬುದನ್ನು ತಿಳಿದುಕೊಳ್ಳಲಾಯಿತು. ಲಾಯರ್ ಪ್ರತಾಪ್ ಅವರು ಅಂದರೆ ನಮ್ಮ ಕಕ್ಷಿದಾರರು ಕೊಲೆ ಮಾಡಿಲ್ಲ ಎಂದು ವಾದಿಸತೊಡಗಿದ್ದರು. ಆದರೆ ಸಾಕ್ಷಿ ಆಧಾರಗಳು ಅವರು ಕೊಲೆ ಮಾಡಲು ಹೊರಟಿದ್ದನ್ನು ಸ್ಪಷ್ಟಪಡಿಸುತ್ತಿದ್ದವಲ್ಲ. ಕೊಲೆ ಮಾಡಿಲ್ಲ, ಆದರೆ ಕೊಲೆಗೆ ಪ್ರಯತ್ನಪಟ್ಟಿದ್ದು ಕೂಡ ಅಪರಾಧವೇ ತಾನೆ? ಕೋರ್ಟ್ ಕಲಾಪ ಮುಂದುವರಿದಿತ್ತು. ಸಿದ್ಧಾಂತ್ನನ್ನು ಅಲ್ಲಿ ನೋಡಿ ಸಂದೀಪ್ಗೆ ಆದ ಸಂತೋಷವನ್ನು ವರ್ಣಿಸಲು ಸಾಧ್ಯವಿಲ್ಲ. ಅವನು ಅತೀವ ಸಂತೋಷದಿಂದ ಸಿದ್ಧಾಂತ್ ಮುಖವನ್ನು ಮತ್ತೆ ಮತ್ತೆ ನೋಡುತ್ತಲೇ ಇದ್ದ. ಅವನಿಗೆ ಈ ಸಂತೋಷದ ಸುದ್ದಿ ಮನೆಯವರೊಂದಿಗೆ ಹಂಚಿಕೊಳ್ಳದೆ ಸಮಾಧಾನವಿರಲಿಲ್ಲ. ಕೋರ್ಟಿನಲ್ಲಿ ಅಂದು ಜನಸಮೂಹ ತುಂಬ ಇದ್ದುದರಿಂದ ಅವನಿಗೆ ಕೋರ್ಟ್ನಿಂದ ಹೊರಗೆ ಬರಲು 5 ನಿಮಿಷಗಳೇ ಬೇಕಾಗಿತ್ತು. ಅವನು ಕೋರ್ಟ್ ಹಾಲ್ನಿಂದ ಹೊರಬಂದು ಸನಿಹಾಗೆ ಕಾಲ್ ಮಾಡಿದ್ದ. ಸನಿಹಾಗೆ ಆಗ ಕ್ಲಾಸ್ ಇರಲಿಲ್ಲವಾದ್ದರಿಂದ ಭಾವನ ಕರೆ ಸ್ವೀಕರಿಸಿದ್ದಳು. ಸಾನು, ನಿಂಗೆ ತುಂಬ ಸರ್ಪ್ರೈಸ್ ಮತ್ತು ತುಂಬ ಸಿಹಿ ಸುದ್ದಿ ಒಂದು ಹೇಳ್ತೀನಿ. ಅದಕ್ಕೆ ಬದಲಾಗಿ ನೀನು ನಂಗೇನು ಕೊಡಿಸ್ತೀಯಾ ಎಂದು ಅವಳನ್ನು ಪ್ರಶ್ನಿಸಿದ್ದ. ಹೇಳಿ ಭಾವ, ನೀವು ಏನು ಕೇಳ್ತೀರೋ ಅದನ್ನು ಕೊಡಿಸ್ತೀನಿ, ಅವಳು ಉತ್ತರಿಸಿದಳು. ಸಾನು, ಇವತ್ತು ನಿನ್ನ ಜೀವನದ ತುಂಬ ಸಂತೋಷದ ದಿನ. ನೀನು ಇವತ್ತು ಕೋರ್ಟ್ಗೆ ಬರಬೇಕಾಗಿತ್ತು. ಆಗ ಸಿದ್ಧಾಂತ್ ನನ್ನ ನೋಡಬಹುದಾಗಿತ್ತು. ನಿನ್ನ ಸಿದ್ಧಾಂತ್ ನಿಜವಾಗ್ಲೂ ಜೀವಂತವಾಗಿದ್ದಾನೆ. ಈಗ ಈ ಕೋರ್ಟ್ನಲ್ಲಿ ಇದ್ದಾನೆ. ಕೋರ್ಟ್ ಕಲಾಪ ಮುಗೀತು ತಕ್ಷಣ ಅವನನ್ನು ಮನೆಗೆ ಕರ್ಕೊಂಡು ಬರೋಕೆ ನಾನು ಟ್ರೈ ಮಾಡ್ತೀನಿ. ಸಿದ್ಧಾಂತ್ ಈಗ ಇಲ್ಲೇ ಇದ್ದಾನೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಅವನ ಜೊತೆ ಮಾತಾಡಬಹುದು. ತನಗಾದ ಸಂತೋಷವನ್ನು ನಾದಿನಿಯ ಮುಂದೆ ಹಂಚಿಕೊಳ್ಳುತ್ತಿದ್ದ ಸಂದೀಪ್. ಆದರೆ ಸನಿಹಾಗೆ ಅವನು ಎಣಿಸಿದಷ್ಟು ಸರ್ಪ್ರೈಸ್ ಆಗಿರಲಿಲ್ಲ. ಅವಳ ಮನಸ್ಸಿನೊಳಗೆ ಆ ತಪ್ಪಿತಸ್ಥ ಭಾವನೆ ಇತ್ತು. ಸನಿಹಾ 2 ದಿನಗಳಿಂದ ಸಿದ್ಧಾಂತ್ನ ಜೊತೆಗೆ ಇದ್ದಳಲ್ಲ, ಈಗಲೂ ಅವಳು ಆ ಗುಟ್ಟು ಬಿಟ್ಟುಕೊಡಲಿಲ್ಲ. ಭಾವ, ಐ ಆಮ್ ಸೋ ಹ್ಯಾಪಿ. ನನ್ನ ಸಿದ್ಧಾಂತ್ ನನಗೆ ಮತ್ತೆ ಸಿಗ್ತಾನೆ ಅಂತ ಗೊತ್ತಾದಾಗ ನಂಗಾದ ಖುಷಿಯನ್ನು ವರ್ಣಿಸೋಕೆ ಸಾಧ್ಯವಿಲ್ಲ. ನಾನಿವತ್ತು ಸಂಜೆ ಮನೆಗೆ ಬರೋದನ್ನೇ ಕಾಯ್ತಾ ಇದ್ದೀನಿ. ಮತ್ತೆ ನಿಮಗೆ ಏನು ಕೊಡಿಸ್ಬೇಕು ಅಂತ ಹೇಳೇ ಇಲ್ಲ. ಭಾವ, ನೀವು ನನ್ನ ಕೇಳೋ ಬದಲು ಸಿದ್ಧಾಂತನ್ನೇ ಕೇಳಿ. ನಿಮಗೇನಾದರೂ ಕೊಡಿಸೋಕೆ ಅವನೇ ಸರಿಯಾದ ವ್ಯಕ್ತಿ. ಅವಳ ಕಣ್ಣುಗಳಲ್ಲಿ ಈಗ ಆನಂದ ಬಾಷ್ಪ ತುಂಬಿಕೊಂಡಿತ್ತು. ಅವಳ ಮಾತುಗಳಲ್ಲಿದ್ದ ಸಂತೋಷವನ್ನು ಗುರುತಿಸಿಕೊಂಡ ಸಂದೀಪ್
ಅವಳ ಬಳಿ ಮಾತಾಡಿದ ಬಳಿಕ ಸಂದೀಪ್ ಅವನ ಪತ್ನಿ ಸಾರಿಕಾ ಮತ್ತು ಅತ್ತೆ ಸುಲೋಚನಾ ಅವರಿಗೂ ಕರೆ ಮಾಡಿ ವಿಷಯ ತಿಳಿಸಿದ. ವಿಷಯ ತಿಳಿಯುತ್ತಿದ್ದಂತೆ ಸಾರಿಕಾ ತಾಯಿಯನ್ನು ಖುಷಿಯಿಂದ ಬಿಗಿದಪ್ಪಿಕೊಂಡು ಬಿಟ್ಟಿದ್ದಳು. ಅವರಿಬ್ಬರು ಇಂದು ಅನುಭವಿಸಿದಷ್ಟು ಖುಷಿ ಜೀವಮಾನದಲ್ಲಿ ಎಂದೂ ಅನುಭವಿಸಿರಲಿಲ್ಲ. ಅಷ್ಟು ಖುಷಿಪಟ್ಟಿದ್ದರು ಸಾರಿಕಾ ಮತ್ತು ಸುಲೋಚನಾ. ತಾವು ಮರಣ ಹೊಂದಿದ್ದಾನೆ ಎಂದಂದುಕೊಂಡ ವ್ಯಕ್ತಿ ಜೀವಂತವಾಗಿದ್ದಾನೆ ಎಂದು ಹೇಳಿದರೆ ಆಗುವ ಸಂತೋಷವನ್ನು ವರ್ಣಿಸಲು ಸಾಧ್ಯವಿಲ್ಲ. ಸದ್ಯ ಅಳಿಯಂದಿರು ಬದುಕಿದ್ದಾರೆ, ನಮ್ಮ ಸಾನು ಜೀವನ ಸರಿ ಹೋಗ್ತಾ ಇದೆಯಲ್ಲ ಅಂತ ಗೊತ್ತಾದ ತಕ್ಷಣವೇ ನಾನು ಇದುವರೆಗೂ ಹೇಳಿರುವ ಹರಕೆಗಳೆಲ್ಲ ಒಂದೊಂದಾಗಿ ನೆನಪಾಗ್ತಾ ಇದೆ. ಇನ್ನೂ ಒಂದೊಂದಾಗಿ ಹರಕೆಗಳನ್ನು ತೀರಿಸಬೇಕು, ಮಗಳ ಬಳಿ ಹೇಳಿಕೊಂಡರು ಸುಲೋಚನಾ. ಇಂದು ಕಾಲೇಜಿನಿಂದ ಬರುತ್ತಲೇ ಮನೆಯವರಿಗೆ ವಿಷಯ ತಿಳಿಸುವುದಾ ಅಥವಾ ಸಿದ್ಧಾಂತ್ ಬಂದ ಮೇಲೆ ತಿಳಿಸುವುದಾ ಯೋಚಿಸುತ್ತಿದ್ದಳು ಸನಿಹಾ. ಇಷ್ಟು ದಿನ ತನಗೆ ಸಿದ್ಧಾಂತ್ ಬದುಕಿರುವ ವಿಚಾರ ಗೊತ್ತಿದ್ದು ಮನೆಯವರಿಗೆ ತಿಳಿಸಿಲ್ಲ. ತಾನವನನ್ನು ಮೊದಲೇ ಮೀಟ್ ಮಾಡಿ ಬಂದ ವಿಚಾರ ಗೊತ್ತಾಗುತ್ತಲೇ ಅವರ ರಿಯಾಕ್ಷನ್ ಹೇಗಿರಬಹುದು? ನಿಂಗೆ ಸಿದ್ಧಾಂತ್ ಜೀವಂತವಾಗಿರುವ ವಿಚಾರ ಗೊತ್ತಾಗಿ ಇಷ್ಟು ದಿನ ಆದಮೇಲೂ ನಮಗೆ ತಿಳಿಸಿಲ್ಲ. ನಾವೆಲ್ಲ ಸಿದ್ಧಾಂತ್ ಇಲ್ಲ ಅಂತ ಅದೆಷ್ಟು ನೊಂದುಕೊಂಡಿದ್ವಿ. ನೀನ್ಯಾಕೆ ನಮ್ಮ ಮುಂದೆ ನಾಟಕ ಮಾಡಿಕೊಂಡೇ ಹೋದೆ? ನಾವು ನಿಂಗೆ ಅಷ್ಟು ದೂರದವರಾಗಿ ಬಿಟ್ವಾ ಎಂದು ಪ್ರಶ್ನೆ ಕೇಳಿದರೆ ತಾನು ಅವರನ್ನು ನಂಬದೆ ಅವರಿಗೆ ವಿಷಯ ತಿಳಿಸಿಲ್ಲವೆಂದುಕೊಂಡರೆ, ಮಾತ್ರವಲ್ಲ ತನ್ನ ಮೇಲೆ ಮುನಿಸಿ ಮಾತಾಡದಿದ್ದರೆ ಮುಂತಾದ ಯೋಚನೆಗಳಿಂದಾಗಿ ಅವಳ ತಲೆಬಿಸಿ ಏರಿ ಕಾದ ಕಾವಲಿಯಂತಾಗಿ ಬಿಟ್ಟಿತ್ತು. ಸಂಜೆ 4 ಗಂಟೆ ಸುಮಾರಿಗೆ ಸಂದೀಪ್ ಕರೆ ಮಾಡಿ 6 ಗಂಟೆ ಸುಮಾರಿಗೆ ಸಿದ್ಧಾಂತ್ನೊಂದಿಗೆ ಅವರ ಮನೆಗೆ ಹೋಗುತ್ತೇನೆ ಎಂದು ವಿಷಯ ತಿಳಿಸುತ್ತಲೇ ಸುಲೋಚನಾ ಅವರು ಚಿಕ್ಕಮಗಳ ಮನೆಗೆ ಸಡಗರದಿಂದ ಹೊರಟು ನಿಂತಿದ್ದರು. ಅವರು ಸಾರಿಕಾ ಬಳಿ ಹೇಳಿದರು, ಸಾವಿನ ಜೊತೆ ಸೆಣಸಾಡಿ ಬದುಕಿ ಬಂದವನಲ್ವಾ, ಅವನನ್ನು ಆಧಾರದಿಂದ ಮನೆಯೊಳಗೆ ಬರಮಾಡ್ಕೋಬೇಕು. ನಾನೀಗ ಸಾನು ಮನೆಗೆ ಹೋಗ್ತೀನಿ. ತಾಯಿಯ ಉತ್ಸಾಹ ಸಂತೋಷ ಕಂಡು ಅವರನ್ನು ತಡೆಯುವ ಮನಸ್ಸಾಗಲಿಲ್ಲ ಸಾರಿಕಾಗೆ. ಬರುತ್ತಲೇ ದಾರಿಯಲ್ಲಿ ಸ್ವೀಟ್ ಖರೀದಿಸಿಕೊಂಡೇ ಬಂದು ಬಿಟ್ಟಿದ್ದರು ಸುಲೋಚನಾ. ಮನೆಯ ಕರೆಗಂಟೆ ಸದ್ದಾಗುತ್ತಲೇ ಸನಿಹಾ ಸಿದ್ಧಾಂತ್ ಬಂದಿರಬಹುದೆಂದು ಬಾಗಿಲು ತೆಗೆದಿದ್ದಳು. ಆದರೆ ಬಂದಿದ್ದು ಮುಖದಲ್ಲಿ ಅತೀವ ಸಂತೋಷ, ಕೈಯಲ್ಲಿ ಸ್ವೀಟ್ ಪ್ಯಾಕೆಟ್ ಹಿಡಿದುಕೊಂಡು ನಿಂತಿದ್ದ ತಾಯಿಯನ್ನು ಕಂಡಿದ್ದಳು. ಅವಳಲ್ಲಿ ತಾಯಿಯನ್ನು ನಿರೀಕ್ಷಿಸಿರಲಿಲ್ಲ. ಅವಳ ಬಾಯಿಯಿಂದ ಹೊರಟಿದ್ದು ಅಮ್ಮ ಐ ಲವ್ ಯು ಸೋ ಮಚ್ ಎಂದು ಹೇಳುತ್ತಾ ತಾಯಿಯನ್ನು ಬಿಗಿದಪ್ಪಿಕೊಂಡಳು. ಹೌದು, ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲಾಗದು. ತಮ್ಮ ಇಬ್ಬರು ಮಕ್ಕಳಿಗೂ ಸಮನಾಗಿ ಪ್ರೀತಿ ಹಂಚುತ್ತಿದ್ದಾರೆ ಎಂದು ಎನಿಸಿತು ಸನಿಹಾಗೆ. ಸುಲೋಚನಾ ಅವರು ಅಳಿಯನನ್ನು ಎದುರುಗೊಳ್ಳಲು ಭರದಿಂದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಸಾನು, ನೀನು ಸೀರೆ ಉಟ್ಕೊಂಡು ರೆಡಿಯಾಗು ಎಂದು ಮಗಳಿಗೆ ಹೇಳಿದ್ದರು. ಅವರು ಬಂದು ಅರ್ಧ ಗಂಟೆಗೆ ಸಂದೀಪ್ ಮತ್ತು ಸಿದ್ಧಾಂತ್ ಮನೆಗೆ ಬಂದಿದ್ದರು. ಸಾನು, ನೀನು ಹೋಗಿ ಅವನ ಪಕ್ಕ ನಿಂತ್ಕೋ, ಆಮೇಲೆ ಇಬ್ರು ಒಟ್ಟಿಗೆ ಮನೆಯೊಳಗೆ ಬನ್ನಿ. ಸುಲೋಚನಾ ಅವರು ಮಗಳು ಮತ್ತು ಅಳಿಯ ಇಬ್ಬರನ್ನು ಆರತಿ ಬೆಳಗಿ ಮನೆಯೊಳಗೆ ಬರಮಾಡಿಕೊಂಡಿದ್ದರು. ಅಂದು ಮನೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಾರಿಕಾ ರೆಸ್ಟ್ನಲ್ಲಿದ್ದುದರಿಂದ ಅವಳು ಬಂದಿರಲಿಲ್ಲ. ಇವರಿಬ್ಬರದು ಮುದ್ದಾದ ಜೋಡಿ. ಈ ಜೋಡಿಗೆ ಯಾವುದೇ ಕೆಟ್ಟ ದೃಷ್ಟಿಯೂ ತಾಗದಿರಲಿ ಎಂದು ದೇವರಲ್ಲಿ ಬೇಡಿಕೊಂಡರು ಸುಲೋಚನಾ. ಎಲ್ಲರ ಮುಂದೆ ತುಂಬಾ ದಿನಗಳ ವಿರಹದ ಬಳಿಕ ಈಗ ತಾನೇ ಪತ್ನಿಯನ್ನು ಕಂಡವನಂತೆ ಸಿದ್ಧಾಂತ್ ಅವಳನ್ನು ಬರ ಸೆಳೆದು ಬಿಗಿದಪ್ಪಿಕೊಂಡಾಗ ಸನಿಹಾ ನಾಚಿ ನೀರಾಗಿ ಬಿಟ್ಟಿದ್ದಳು. ಅವನ ಬಿಸಿ ಅಪ್ಪುಗೆಯಿಂದ ಹೊರಬರುವ ಮನಸ್ಸು ಅವಳಿಗೂ ಇರಲಿಲ್ಲ. ಅಳಿಯನಿಗೆ ಮಗಳ ಮೇಲಿರುವ ಪ್ರೀತಿ ಕಂಡು ಸುಲೋಚನಾ ಅವರು ಭಾವುಕರಾಗಿ ಬಿಟ್ಟಿದ್ದರು. ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.